ಮಾಮು ಮಾಸ್ಟ್ರು ಬಂದಿದ್ದಾರೆ. ಮುಗಿತಾ ನಿಂದ ಲೌಕ್ಯ ಇಲ್ಲ? ಆ ಗಡ್ಡ ನೋಡು ಹೇಗಿದೆ, ಮುಖನೇ ಕಾಣಿಸ್ತಾ ಇಲ್ಲ. ದೊಡ್ಡ ದೇವದಾಸ ಅನ್ಕೊಂಡ್ಬಿಟ್ಟಿದ್ದಾನೆ. ಜೀವನದಲ್ಲಿ ಒಂದು ಸಾಧಿಸ್ಲಿಲ್ಲ, ಗುರಿ ಮುಟ್ಟಿಲ್ಲ, ಅಷ್ಟು ಬೇಗ ಬೇಕಾಗಿತ್ತ ಬ್ಲಡಿ ಲವ್. ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇಟ್ಕೊಂಡು ಯಾವುದೋ ಒಂದು ಹುಡುಗಿ ಹಿಂದೆ ಹೋದಲ್ಲ, ಅವತ್ತು ನಿನ್ನ ಮೇಲೆ ಎಷ್ಟು ಕೋಪ ಬಂತು ಗೊತ್ತಾ? ಹಾಗೆ ಅವಳನ್ನ ನೀನು ಎಷ್ಟು ಇಷ್ಟಪಡ್ತೀಯ ಅನ್ನೋದು ಗೊತ್ತಾಯ್ತು. ನಿಂತರ ಪ್ರೀತಿ ಮಾಡೋರಿಗೆ ಬೆಲೆ ಇಲ್ವೋ? ಒಂದ್ ಮಾತು ಹೇಳ್ತೀನಿ ತಿಳ್ಕೊ, ದ ಎಂಡ್ ಆಫ್ ಲವ್ ಲುಕ್ಸ್ ಲೈಕ್ ಎ ಬಿಗಿನಿಂಗ್ ಆಫ್ ವಾರ್. ಪ್ರೀತಿ ಮುಗಿದು ಹೋಗೋದು ಹೇಗನ್ಸುತ್ತೆ ಗೊತ್ತಾ? ಯಾವುದೋ ಯುದ್ಧ ಶುರುವಾದ ಹಾಗೆ. ಇದನ್ನ ಅರ್ಥ ಮಾಡ್ಕೊಂಡು ನಾಳೆಯಿಂದ ಕ್ಲಾಸಿಗೆ ಒಂದು ಪ್ರಾಕ್ಟೀಸ್ ಮಾಡು. ಇನ್ನು 3 ತಿಂಗಳಲ್ಲಿ ಕಾಂಪಿಟೇಷನ್ ಇದೆ. ಮೊದಲೋಗಿ ಶೇವ್ ಮಾಡಿಸು, ಮುಖ ನೋಡಕ್ಕಾಗ್ತಿಲ್ಲ. ಸರಿ ಮಾಸ್ಟರ್, ನಾನು ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ ಹೋಗಿ. ಇವಳೆಲ್ಲಿ ಮಾತಿಲ್ಲ. ಗುರುವೇ, ನೀವು ಮಾಡಿರೋ ಐಡಿಯಾ ಕೆಲಸ ಮಾಡಿದೆ ಅಂತೀರಾ? ನೀನು ಹೇಳಿರೋದು ಎಷ್ಟು ನಿಜಾನೋ ಇದಾಗೋದು ಅಷ್ಟೇ ನಿಜ. ಆದರೆ ಒಂದು ಕಂಡೀಷನ್, ಆ ಹುಡುಗ ಕೆಟ್ಟವನಾಗಿರಬೇಕು. ಒಳ್ಳೆಯವನಾಗಿದ್ದರೆ ಏನೂ ಪ್ರಯೋಜನ ಇಲ್ಲ. ಮುಖ್ಯವಾಗಿ ಅವನಿಗೆ ಪೇಷನ್ಸ್ ಇರಬಾರ್ದು, ಗೊತ್ತಾಯ್ತಾ? ಮಾತಿಲ್ಲ, ಕತೆ ಇಲ್ಲ, ಎದುರು ಬಂದಾಗ ಇವ್ರಿಗೆಲ್ಲ ಮಾಡಕ್ಕೇನು ಕೆಲಸನೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ನಿಂತ್ಕೊಳ್ರಿ, ಯಾಕೆ ಹೋಗ್ತಿದ್ದೀರಾ? ಏನಮ್ಮ ಪೂರೈಸ್ಕೊಂಡು ಹೋಗ್ತಿದ್ಯಾ? ಯಾಕೆ ನಾವು ಆಡ್ಬಾರ್ದ? ನೀವ್ಯಾಕೆ ಈ ಥರ ಹೋಗೋ ಬರೋರ್ಗೆಲ್ಲ ತೊಂದರೆ ಕೊಡ್ತೀರಾ? ಬೆಟರ್ ಮೈಂಡ್ ಯುವರ್ ಓನ್ ಬಿಸ್ನೆಸ್, ಇಡಿಯಟ್ಸ್. ಮೇಡಮ್, ನೀವು ಅವತ್ತು ಅವನ ಜೊತೆ ಏನ್ ಮೇಡಮ್ ಸಿಮ್ ಬದಲಾಯಿಸ್ಬಿಟ್ರಾ? ಅವತ್ತು ನಿಮ್ಮ ತಂಟೆಗೆ ಬಂದಿದ್ದಕ್ಕೆ ಹೇಗೆ ಎದುರ್ಸ್ ನಿಂತ ಅವನು. ಇವನ್ ನೋಡಿ ಹೇಗ್ ನಿಂತಿದ್ದಾನೆ. ಏನ್ ಅವ್ನು ಹೋಗ್ಲಿದ ತಕ್ಷಣ ಕೋಪ ಬಂದ್ಬಿಡ್ತಾ? ಅವ್ನು ಹೋಗ್ಲಕ್ಕಿಂತ ಮುಂಚೆ ಹೇಳ್ಬೇಕಿತ್ತು ನೀನು ಯು ಅಂತ. ಟೈಮಿಂಗೇ ಇಲ್ಲ. ಮನ್ಸಾರೆ ನೀವೆಲ್ಲ ಹೇಳ್ಕೊತೀರಾ ಮೇಡಮ್ ಇವನ ಹತ್ರ? ಅವತ್ತು ಅವನ ಜೊತೆ ಪಿಕ್ಚರ್ ಹೋಗಿದ್. ಮಗನೇ, ಇನ್ನೊಂದ್ಸರಿ ಆಡ್ವಾಗ ಚೆಕ್ಕರ್ಸ್ಕೊಂಡು ನೋಡಿದ್ರೆ ಬೇಡ್ರ ಕಣಪ್ಪ ಹೋಗ್ತೀಯಾ? ಶೇಖರ್, ಶೇಖರ್ ಪ್ಲೀಸ್ ನನ್ನ ಮಾತು ಕೇಳು. ಯಾವನ್ ಜೊತೆ ಇರೋ ಸಾಯಿ. ಹೆಂಗಿತ್ತು ಆಕ್ಟಿಂಗ್? ಏಯ್, ಅವ್ನಿಗೆ ಯಾಕೆ ಹೊಡೆದೆ? ಹೇಳ್ದಷ್ಟು ಮಾಡ್ಬೇಕು ತಾನೆ? ಒಡಲಿ ಬಿಡಿ ಗುರುಗಳೇ, ಅವನಿಗೆ ಬಿಗ್ಗಿಯಾಗಿ ಇನ್ನೇನು ಕೊಡ್ಬೇಕಾಯ್ತು. ನಿನಗೆ ಗೊತ್ತಾಗಲ್ಲಯ್ಯ, ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರಂತರು. ಗುರುಗಳೇ, ಇದರಿಂದ ಏನಾದ್ರೂ ಉಪಯೋಗ ಆಗುತ್ತೆ ಗುರುಗಳೇ? ಸಿಕ್ಕಾಪಟ್ಟೆ ಆಗುತ್ತೆ.